ಬಲವಂತದ ಎರಡನೇ ಮದುವೆ ಭಾಗ 1. ಹೌದು, ಇಷ್ಟು ದಿನ ಯಾರನ್ನ ತನ್ನ ಸ್ವಂತ ಅಣ್ಣನ ಥರ ನೋಡ್ತಿದ್ನೋ ಅದೇ ಡಾಕ್ಟರ್ ಅನಂತ್ನನ್ನ ಮದುವೆಯಾಗೋಕ್ಕೆ ವೀಣಾ ನಿರಾಕರಿಸ್ತಿದ್ದಾಳೆ. ಆದರೆ ಎತ್ತಾಯಿ ಕಣ್ಣೀರು ಆ ಮಕ್ಕಳ ಭವಿಷ್ಯಕ್ಕಾಗಿ ಅನಿವಾರ್ಯವಾಗಿ ತಾಳಿ ಕಟ್ಟಿಸ್ಕೊಂಡು ಬಂದಿದ್ಲು. ತನ್ನ ಹೆಂಡತಿ ಸತ್ತ ಮೇಲೆ 3 ಮುಗ್ಧ ಮಕ್ಕಳಿಗಾಗಿ ಎರಡನೇ ಮದುವೆಗೆ ಒಪ್ಕೊಂಡ ಆ ಡಾಕ್ಟರ್ ಮದುವೆಯ ಮೊದಲ ರಾತ್ರಿಯೇ ಆ ಕತ್ತಲ ಕೋಣೆಯಲ್ಲಿ ಅಳ್ತಾ ಮಂಡಿಯೂರಿ ಕುಳಿತಿದ್ದ. ಈಗಿನ ಪ್ರಸ್ತುತ ಸನ್ನಿವೇಶ ನನ್ನ ಕೈಲಿ ಆಗಲ್ಲ ಅಮ್ಮ, ದಯವಿಟ್ಟು ನನ್ನನ್ನು ಈ ಥರ ಬಲವಂತ ಮಾಡಬೇಡ. ಮಗಳು ವೀಣಾ ಕಣ್ಣೀರನ್ನು ಹಾಕುತ್ತಾ ಕೈಕಟ್ಟಿ ನಿಂತಿರುವುದನ್ನು ನೋಡಿ ಅಮ್ಮ ಶಾರದಾಳ ಎದೆ ಕರಗಿ ನೀರಾಗಿ ಹೋಯಿತು. ಮಗಳ ಕಣ್ಣೀರನ್ನು ಒರೆಸುತ್ತಾ ಅವಳ ತಲೆ ಸವರುತ್ತಾ, ಶಾರದಾ, ಸಮಾಧಾನ ಮಾಡ್ಕೊ ಅಮ್ಮ. ನೋಡು ವೀಣಾ, ಆ ಪುಟ್ಟ ಮಗುವಿನ ನೋವು ನಿನಗೆ ಅರ್ಥ ಆಗಲ್ಲ ಅಂತ ನಾನು ಹೇಳಲಿಲ್ಲಮ್ಮ. ಆದರೆ ಹಾಗಂತ ಹೆತ್ತ ಕರುಳನ್ನೇ ಕಣ್ಣೆದುರು ಹಾಳು ಮಾಡ್ಕೊಳ್ಳೋದನ್ನು ನೋಡೋಕ್ಕೆ ಈ ಅಮ್ಮನ ಕೈಲೂ ಆಗಲ್ಲಮ್ಮ. ನೀನಿನ್ನೂ ಚಿಕ್ಕವಳು, ನಿನ್ನ ಮುಂದೆ ಇಡೀ ಜೀವನವೇ ಇನ್ನೂ ಬಾಕಿ ಇದೆ. ಆದರೆ ವೀಣಾಳ ಮನಸ್ಸು ಮಾತ್ರ ಇದನ್ನು ಒಪ್ತಾನೇ ಇಲ್ಲ. ಇಷ್ಟು ದಿನ ಯಾರನ್ನ ಸ್ವಂತ ಅಣ್ಣನ ಸ್ಥಾನದಲ್ಲಿ ನಿಲ್ಲಿಸಿ ಗೌರವಿಸಿದ್ಲೋ ಅದೇ ಅನಂತ್ನನ್ನು ಈಗ ತನ್ನ ಗಂಡನಾಗಿ ಭಾಳ ಸಂಗಾತಿಯಾಗಿ ಒಪ್ಕೊಳ್ಬೇಕಂದ್ರೆ ಅವಳ ಕೈಲಿ ಆಗ್ತಾ ಇಲ್ಲ. ಅದು ಹೇಗೆ ಸಾಧ್ಯ? ಅವಳ ಆತ್ಮಸಾಕ್ಷಿ ಒಪ್ಪಲ್ಲ. ಆದರೆ ಅಸಹಾಯಕಳಾಗಿ ನಿಂತಿದ್ದ ಆ ಒಂಟಿ ಹುಡುಗಿಗೆ ಒಂದು ಸಣ್ಣ ಸುಳಿವು ಕೂಡ ಇರಲಿಲ್ಲ. ಅವಳ ಈ ಒಂದು ಬೇಡ ಎನ್ನುವ ಹಠದಿಂದ ಅಲ್ಲಿ ಏನೂ ತಿಳಿಯದ ಆ 3 ಅಮಾಯಕ ಮಕ್ಕಳ ಜೀವಗಳು ಎಷ್ಟು ದೊಡ್ಡ ಅಪಾಯಕ್ಕೆ ಸಿಲುಕ್ತವೆ ಅಂತ. ಹೌದು, ವೀಣಾ ಮತ್ತು ಅನಂತ್ ಇಬ್ಬರಿಗೂ ಈ ಮದುವೆ ಜೀರ್ಣಿಸಿಕೊಳ್ಳೋಕೆ ಸ್ವಲ್ಪ ಸಮಯ ಬೇಕಾಗಬಹುದು. ಆದರೆ ಆ ಮುಗ್ಧ ಮಕ್ಕಳು ಮತ್ತು ಇಡೀ ಕುಟುಂಬದ ಭವಿಷ್ಯದ ಯೋಚನೆ ಮಾಡಿದರೆ ನಮಗೆ ಇದೊಂದೇ ದಾರಿ ಉಳಿದಿರೋದು ಶಾರದಾ ಎಂದು ಮನೆಯ ಹಿರಿಯರು ಅಸಹಾಯಕರಾಗಿ ನುಡಿದ್ರು. ನಾವು ಯೋಚಿಸ್ತಾ ಇರೋದು ಸ್ವಾರ್ಥ ಇರ್ಬೋದು ಶ್ರೀಧರ್, ಆದರೆ ನಮ್ಮ ಜಾಗದಲ್ಲಿ ನಿಂತು ನೋಡಿದರೆ ನಾವು ಮಾಡ್ತಿರೋ ತಪ್ಪ ಹೇಳು? ನಾವು ಅಷ್ಟೊಂದು ಮುದ್ದಾಗಿ ಸಾಕಿ ಬೆಳೆಸಿದ ಮಕ್ಕಳಲ್ಲಿ ಒಬ್ಬನ್ನ ಆ ದೇವರು ಅಷ್ಟು ಬೇಗ ಕಿತ್ಕೊಂಡ್ಬಿಟ್ಟ. ಆ ಹೆತ್ತ ಕರುಳಿನ ನೋವು ನಮಗೆ ಸಾಯೋವರೆಗೂ ಮರೆಯೋಕ್ಕಾಗಲ್ಲ. ಈಗೇನಾದರೂ ಅವನ ಮಕ್ಕಳನ್ನು ನಮ್ಮಿಂದ ದೂರ ಮಾಡಿದರೆ ಆ ನೋವನ್ನು ತಡ್ಕೊಳ್ಳೋಕ್ಕೆ ಶಕ್ತಿ ನನಗಂತೂ ಇಲ್ಲ ಶ್ರೀಧರ್. ನಾವು ಕಣ್ಣೀರಿಡ್ತಾ ನೆನೆದೇ ಸತ್ತೋಗ್ತೀವಿ. ನನಗಂತೂ ಎದೆ ಸೀಳುವಷ್ಟು ನೋವಾಗ್ತಿದೆ. ಶಾರದಾ ದುಃಖ ತಡೆಯಲಾರದೆ ಬಿಕ್ಕಿ ಬಿಕ್ಕಿ ಅಳುತ್ತಾ ತನ್ನ ಗಂಡನ ಬಳಿ ಹೇಳ್ಕೊಂಡ್ಳು. ಯಾಕಂದರೆ ನಾಳೆ ಏನಾದರೂ ವೀಣಾಳ ಕುಟುಂಬದವರು ಅವಳಿಗೆ ಬೇರೆ ಎಲ್ಲೋ ಮದುವೆ ಮಾಡಿ ಕಳಿಸ್ಬಿಟ್ರೆ ಬಹುಶಃ ಅವರು ಆ ಮಕ್ಕಳನ್ನು ತಮ್ಮ ಜೊತೆಯಲ್ಲೇ ಕರ್ಕೊಂಡು ಹೋಗ್ಬೋದು. ಆದರೆ ಹೊಸದಾಗಿ ಬರುವ ಯುವಕನ ಬುದ್ಧಿ ಎಂತಹದ್ದೋ ಏನೋ, ಅವನು ಈ ಮಕ್ಕಳನ್ನು, ನಮ್ಮ ಕುಟುಂಬವನ್ನು ಹೇಗೆ ನಡೆಸ್ಕೊಳ್ತಾನೋ? ಇದನ್ನೆಲ್ಲ ನೆನಪಿಸ್ಕೊಂಡಾಗ ಅವಳ ಕಣ್ಣುಗಳಲ್ಲಿ ಕಣ್ಣೀರು ಕೋಡಿಯಾಗಿ ಹರಿತು. ಆ 3 ಮುಗ್ಧ ಮಕ್ಕಳ ಭವಿಷ್ಯದ ಬಗ್ಗೆ ಯೋಚನೆ ಮಾಡಮ್ಮ. ಅನಂತ್ ಈ ಪುಟ್ಟ ಕಂದಮ್ಮಗಳ ಎತ್ತ ತಂದೆ, ನೀನು ಈ ವಧುವಿನ ತಾಯಿ. ನಾಳೆ ಯಾರೋ ಅಪರಿಚಿತರ ಅನಂತ್ ಮತ್ತು ನಿನ್ನ ಜೀವನದೊಳಗಿನ ಎಂಟ್ರಿ ಕೊಟ್ಟರೆ ಇವತ್ತು ಆ ಮಕ್ಕಳು ಅನುಭವಿಸ್ತಿರೋ ಆ ನೆಮ್ಮದಿ, ಪ್ರೀತಿ ಎಲ್ಲವೂ ಕರಗಿ ಬೂದಿಯಾಗಿ ಹೋಗುತ್ತೆ. ನನಗೆ ಎಲ್ಲವೂ ಅರ್ಥ ಆಗ್ತದೆ. ಆದರೆ ನಾನು ಹೇಗೆ ತಾನೇ ಆ ಜಾಗದಲ್ಲಿ ವೀಣಾ ಮಾತನ್ನು ಪೂರ್ತಿ ಮಾಡಲಾಗದೆ ಮತ್ತೆ ಬಿಕ್ಕಿ ಬಿಕ್ಕಿ ಅಳಲು ಶುರು ಮಾಡಿದ್ಲು. ಹೆತ್ತ ಮಗಳಿಗೆ ಇದನ್ನೆಲ್ಲ ಹೇಗೆ ಮನವರಿಕೆ ಮಾಡಿಕೊಡಲಿ ಎಂದು ಶಾರದಾ ಒಂದು ಕ್ಷಣ ತಬ್ಬಿಬ್ಬಾದ್ಲು. ಮನಸ್ಸಿನಲ್ಲೇ ಹಿಂಜರಿದ್ಲು. ಆಮೇಲೆ ಧೈರ್ಯ ತಂದುಕೊಂಡು ಮತ್ತೆ ಮಾತನಾಡಲು ಆರಂಭಿಸಿದ್ಲು. ನೋಡಮ್ಮ, ನೀವಿಬ್ಬರು ಇವತ್ತೇ ಗಂಡ ಹೆಂಡತಿಯಾಗಿ ಒಟ್ಟಿಗೆ ಜೀವನ ಶುರು ಮಾಡಿ ಅಂತ ಈ ಅಮ್ಮ ನಿನಗೆ ಬಲವಂತ ಮಾಡ್ತಿಲ್ಲ. ನಿನಗೆ ಅರ್ಜುನನಾಗಲಿ ಅಥವಾ ಅನಂತ್ಗೆ ಹೇಮಾಳನ್ನಾಗಲಿ ಅಷ್ಟು ಬೇಗ ಮರೆಯೋಕ್ಕೆ ಸಾಧ್ಯನೇ ಇಲ್ಲ ಅಂತ ಈ ಮನೆತನದ ಪ್ರತಿಯೊಬ್ಬರಿಗೂ ಗೊತ್ತು. ಆದರೆ ಆ ಮುಗ್ಧ ಮಕ್ಕಳ ಕಣ್ಣೀರು, ನೀವಿಬ್ಬರ ಭವಿಷ್ಯವನ್ನು ಮನಸ್ಸಲ್ಲಿಟ್ಕೊಂಡು ಎಲ್ಲರೂ ಸೇರಿ ತೀರ್ಮಾನಕ್ಕೆ ಬಂದಿದ್ದಾರೆ. ಹೇಮಾ ಮತ್ತು ಅಜ್ಜು ಇಬ್ಬರ ಕುಟುಂಬದ ದೊಡ್ಡವರ ಜೊತೆ ಕೂತು ಜವಾಬ್ದಾರಿಯಿಂದ ಮಾತನಾಡಿದ ಮೇಲೂ ನಾವು ಈ ಕಠಿಣ ನಿರ್ಧಾರ ತಗೊಂಡಿರೋದು ಮಗಳೇ. ನಾಳೆ ದಿನ ಈ ಸಮಾಜದ ಜನ ಇಲ್ಲದ ಸಲ್ಲದ ಮಾತುಗಳನ್ನು ಆಡೋಕೆ ಶುರು ಮಾಡೋ ಮುಂಚೆ ಕೇವಲ ಒಂದು ಶಾಸ್ತ್ರಕ್ಕಾಗಿ 4 ಜನರ ಮುಂದೆ ಈ ಮದುವೆ ಮಾಡ್ತಿದ್ದೀವಿ ಅಷ್ಟೇ. ಆಮೇಲೆ ನಿಮ್ಮ ಜೀವನ, ನಿಮ್ಮಿಷ್ಟ. ಇದಕ್ಕಿಂತ ಹೆಚ್ಚಾಗಿ ಒಬ್ಬ ಹೆತ್ತ ತಾಯಿಯಾಗಿ ನಿನಗೆ ಇನ್ನೇನು ತಾನೇ ಹೇಳಬಲ್ಲಳು ಹೇಳು ಮಗಳೇ? ಆ ಕಂದಮ್ಮಗಳು ತಂದೆ ತಾಯಿ ಇಬ್ಬರ ಪ್ರೀತಿಯ ನೆರಳಲ್ಲಿ ಬೆಳೆಯಬೇಕಮ್ಮ. ನಾಳೆ ನಿನ್ನ ಕುಟುಂಬದವರು ನಿನಗೆ ಬೇರೆ ಎಲ್ಲೋ ಮದುವೆ ನಿಶ್ಚಯ ಮಾಡಿ ನಿನ್ನನ್ನು ಇಲ್ಲಿಂದ ದೂರ ಕಳಿಸ್ಬಿಟ್ರೆ ಆ ಹೊಸ ಮನೆಯಲ್ಲಿ ಆ 3 ಮಕ್ಕಳ ಸುರಕ್ಷಿತವಾಗಿ ಇರ್ತಾರೆ ಅಂತ ನೀನು ಅಂದ್ಕೊಂಡಿದ್ದೀಯಾ? ಅಮ್ಮ ಆಡಿದ ಪ್ರತಿಯೊಂದು ಮಾತು ನನ್ನ ತಲೆಯಲ್ಲಿ ಗಿರಗಿರನೆ ತಿರುಗ್ತಿತ್ತು. ಅವಳು ಹೇಳೋದೆಲ್ಲವೂ 100ಕ್ಕೆ 100 ಸತ್ಯವೇ ಆಗಿತ್ತು. ಆದರೆ ನನ್ನ ಮಂಡು ಮನಸ್ಸಿಗೆ ಮಾತ್ರ ಅರ್ಜುನನ್ನು ಬಿಟ್ಟು ಬೇರೆ ಯಾರನ್ನು ಯೋಚಿಸೋದಕ್ಕೂ ಸಾಧ್ಯನೇ ಆಗ್ತಾ ಇಲ್ಲ.
ಅವನ ನೆನಪುಗಳನ್ನು ಮನಸ್ಸಿನಿಂದ ಅಳಿಸಿ ಹಾಕುವುದು ನನಗೆ ಸಾಯುವಷ್ಟು ಹಿಂಸೆಯನ್ನು ನೀಡುತ್ತಾಯಿತು. ಒಂದು ಇಡೀ ಜನ್ಮಕ್ಕೆ ಸಾಕಾಗುವಷ್ಟು ಸಿಗಬೇಕಾಗಿದ್ದ ಪ್ರೀತಿ ಇಷ್ಟು ಬೇಗ, ಇಷ್ಟೊಂದು ಸಣ್ಣ ವಯಸ್ಸಿನಲ್ಲೇ ನನ್ನಿಂದ ದೂರಾಗಿ ಹೋಗುತ್ತೆ ಅಂತ ನಾನು ಕನಸಿನಲ್ಲೂ ಅಂದ್ಕೊಂಡಿರಲಿಲ್ಲ. ವೀಣಾ ಹಳೆಯ ನೆನಪುಗಳ ಸುಳಿಯಲ್ಲಿ ಮುಳುಗಿ ದುಃಖದಿಂದ ಕಣ್ಣೀರಿಡುತ್ತಾ ಮನಸ್ಸಿನಲ್ಲೇ ಅಂದುಕೊಂಡ್ಳು. ಇತ್ತ ಮಗಳ ಆ ಮೌನ ಮತ್ತು ನಿಲ್ಲದ ಕಣ್ಣೀರನ್ನು ಇನ್ನು ಮುಂದೆ ಕಣ್ಣಾರೆ ನೋಡುವ ಶಕ್ತಿ ಇಲ್ಲದೆ ಮನಸ್ಸು ಭಾರವಾಗಿ ಶಾರದಾ ಕಣ್ಣನ್ನು ಒರೆಸಿಕೊಳ್ಳುತ್ತಾ ಆ ಕೋಣೆಯಿಂದ ಹೊರಗೆ ನಡೆದು ಬಂದಿದ್ಲು. ಹೊರಗಡೆ ಕಳವಳದಿಂದ ಕಾಯ್ತಿದ್ದ ಅವಳ ಪತಿ ಶ್ರೀಧರ್ನ ಹೆಂಡತಿ ಹೊರಗೆ ಬರುತ್ತಿದ್ದಂತೆ ಆತುರದಿಂದ "ಏನಾಯ್ತು ಶಾರದಾ? ಅವಳ ನಿರ್ಧಾರದಲ್ಲಿ ಏನಾದರೂ ಬದಲಾವಣೆ ಆಯ್ತಾ? ಒಪ್ಪಿಕೊಂಡ್ಲಾ ಮಗಳು?" ಎಂದು ಕೇಳಿದರು. ಆದರೆ ಶಾರದಾಳಿಂದ ಯಾವುದೇ ಉತ್ತರ ಬರಲಿಲ್ಲ. ಇಷ್ಟು ಹೊತ್ತು ಮಗಳ ಮುಂದೆ ಗಟ್ಟಿಯಾಗಿ ಹಿಡಿದಿಟ್ಟುಕೊಂಡಿದ್ದಂತಹ ಕಣ್ಣೀರು ಕೊನೆಗೂ ಕಟ್ಟೆಯೊಡೆದು ಅವಳ ಕೆನ್ನೆಗಳ ಮೇಲೆ ಧಾರೆ ಧಾರೆಯಾಗಿ ಹರಿಯೋಕೆ ಶುರು ಮಾಡಿತು. ಅವಳು ಗಂಡನ ಹೆಗಲ ಮೇಲೆ ತಲೆ ಇಟ್ಟು ಬಿಕ್ಕಿ ಬಿಕ್ಕಿ ಅಳಲು ಶುರು ಮಾಡ್ತಾಳೆ. ಛೆ, ನೀನು ಹೀಗೆ ಅತ್ತು ಧೃತಿಗೆಡಬೇಡ ಶಾರದಾ. ನನಗೆ ಈ ದೇವರ ಮೇಲೆ ನಂಬಿಕೆ ಇದೆ. ಅವರಿಬ್ಬರು ಈ ಮದುವೆಗೆ ಖಂಡಿತ ಒಪ್ಕೊಳ್ತಾರೆ. ಯಾಕಂದರೆ ಆ ಕರುಳ ಕುಡಿಗಳನ್ನು, ಆ ಮುಗ್ಧ ಮಕ್ಕಳನ್ನು ಅಗಲಿ ಬದುಕೋದನ್ನು ಅವರಿಬ್ಬರಿಗೂ ಊಹಿಸ್ಕೊಳ್ಳೋಕ್ಕೂ ಸಾಧ್ಯವಿಲ್ಲ. ಆ ಮಕ್ಕಳ ಮೇಲಿರೋ ಪ್ರೀತಿಯೇ ಅವರಿಬ್ಬರನ್ನ ಒಂದು ಮಾಡುತ್ತೆ. ಹೆದರಬೇಡ. ಶ್ರೀಧರ್ನ ತನ್ನ ಹೆಂಡತಿಯ ಹೆಗಲ ಸವರಿ ಸಮಾಧಾನ ಪಡಿಸೋಕೆ ಯತ್ನಿಸ್ತಾ ಇದ್ದಾರೆ. ಅಷ್ಟರಲ್ಲೇ ಶ್ರೀಧರ್ನ ಫೋನ್ ಸದ್ದಾಯಿತು. ಮಾತು ಮುಗಿಸಿ ಫೋನ್ ಕೆಳಗಿಟ್ಟ ಅವರು, "ಈಗ ತಾನೇ ಅಂಜು ಫೋನ್ ಮಾಡಿದ್ಲು ಶಾರದಾ. ಅನಂತ್ ಈಗಾಗಲೇ ಅಲ್ಲಿಗೆ ತಲುಪಿದ್ದಾನಂತೆ. ಅವನಿಗೂ ಈ ವಿಷಯ ಗೊತ್ತಾಗಿ ಈಗ ತನ್ನ ಸೋದರ ಮಾವನ ಜೊತೆ ಇದರ ಬಗ್ಗೆನೇ ಗಂಭೀರವಾಗಿ ಚರ್ಚೆ ಮಾಡ್ತಾ ಇದ್ದಾನಂತೆ." ತನ್ನ ಪುಟ್ಟ 2 ಕೈಗಳನ್ನು ಮೇಲಕ್ಕೆತ್ತಿ ತಂದೆಯನ್ನೇ ಆಸೆಯಿಂದ ನೋಡುತ್ತಾ ನಿಂತಿದ್ದ ಆ ಕಂದಮ್ಮನನ್ನ ಅನಂತ್ ಮಮತೆಯಿಂದ ಎದೆಗಪ್ಕೊಂಡ. ಬಿಗಿ ಆಲಿಂಗನದಲ್ಲಿ ಆ ಪುಟ್ಟ ಕರುಳನ್ನು ಎತ್ತಿ ಮುದ್ದಾಡುತ್ತಾ ಮಗುವಿನ ಕೆನ್ನೆಗಳಿಗೆ ಒಂದು ಸಿಹಿ ಮುತ್ತಿನ ಮಳೆಗರೆದ. ಆದರೆ ಆ ಮುಗ್ಧ ಮಗುವಿನ ನಿಷ್ಕಲ್ಮಶ ಮುಖವನ್ನು ನೋಡ್ತಾ ಇದ್ದಾಗೆ ಅನಂತ್ಗೆ ಮನೋಜ್ ಹಾಡಿದ ಪ್ರತಿಯೊಂದು ಮಾತುಗಳು ಕಿವಿಯಲ್ಲಿ ಝೇಂಕಾರ ಬಾರಿಸೋಕೆ ಶುರು ಮಾಡಿದ್ವು. ಆ ಮಗುವಿಗೆ ವೀಣಾಳನ್ನು ಬಿಟ್ಟರೆ ಬೇರೆ ಯಾರು ತಾಯಿಯಾಗಲು ಸಾಧ್ಯ ಅನಂತ್ ಎನ್ನುವ ಮಾತು ನೆನಪಾಗಿ ಅವನ ಎದೆ ಭಾರವಾಗಿ ಹೋಗುತ್ತೆ. ಉಸಿರು ಕಟ್ಟುನಿಟ್ಟಿದಂತಾಯಿತು. ಆ ತಳಮಳವನ್ನು ತಡೆಯಲಾರದೆ ಮಗುವಿನ ಮುಖವನ್ನು ಹುಚ್ಚನಂತೆ ಮತ್ತೆ ಮತ್ತೆ ಮುತ್ತಿಡುತ್ತಾ ಅಸಹಾಯಕ ತಂದೆ ಒಳಗೊಳಗೆ ನರಳುತ್ತಾ ಕಣ್ಣೀರಿಟ್ಟ. "ನಾನು ಏನು ಮಾಡಲಿ ಅಂಜು? ನನ್ನ ಹೆಂಡತಿ ಜಾಗದಲ್ಲಿ ಇನ್ನೊಬ್ಬಳನ್ನು ಕೂರಿಸೋಕೆ ನನ್ನ ಆತ್ಮಸಾಕ್ಷಿ ಒಪ್ತಿಲ್ಲ. ಆದರೆ ನನ್ನ ಮಗುವಿನ ಭವಿಷ್ಯಕ್ಕಾಗಿ ನಾನು ನನ್ನ ಪ್ರೀತಿಯನ್ನೇ ಬಲಿ ಕೊಡಬೇಕಾ? ನನಗೆ ದಾರಿ ತೋರಿಸು ಅಂಜು." ತನ್ನ ಹೆತ್ತ ತಾಯಿಯ ಮುಖವನ್ನು ಒಂದೇ ಸಮನೆ ನೋಡಿದ ಅನಂತ್ ಆಮೇಲೆ ಮೌನವಾಗಿ ಏನು ಮಾತನಾಡದೆ ನೇರವಾಗಿ ಹಾಲಿನೊಳಗೆ ನಡೆದು ಬಂದ. ಹಾಲ್ನಲ್ಲಿ ಆ ಪುಟ್ಟ ಹಳೆ ಟಿವಿಯಲ್ಲಿ ಕಾರ್ಟೂನ್ ನೋಡುವುದರಲ್ಲಿ ಪೂರ್ತಿಯಾಗಿ ಮುಳುಗೋಗಿದ್ದ ಮಗಳಾದ ಮಧು ಕಡೆಗೆ ಒಮ್ಮೆ ಪ್ರೀತಿಯಿಂದ ಕಣ್ಣಾಯಿಸಿದ. ಅವಳ ಪಕ್ಕದಲ್ಲೇ ನಿಂತಿದ್ದ ತನ್ನ ಹೆತ್ತ ತಂದೆಯನ್ನು ನೋಡಿದ. "ಮಧು, ಅಪ್ಪನ ಬಂಗಾರಿ" ಎಂದು ಅನಂತ್ ಮಮತೆಯಿಂದ ಕರೆದ. ಮಗುವಿನ ಗಮನವನ್ನು ಆ ಟಿವಿಯ ಮೇಲೆಯೇ ಇತ್ತು. ತಂದೆ ತಿರುಗಿ ನೋಡಿದಾಗಲೂ ಮಧು ಟಿವಿಯನ್ನೇ ದಿಟ್ಟಿಸ್ತಾ ಇದ್ಲು. ಅದು ಎಂಥ ಮುಗ್ಧ ವಯಸ್ಸು ಅಂದರೆ ಒಮ್ಮೆ ಟಿವಿ ನೋಡಲು ಶುರು ಮಾಡಿದರೆ ಸಾಕು, ಸುತ್ತಮುತ್ತ ಏನೇ ನಡೆದ್ರೂ ಆ ಪುಟ್ಟ ಕಂದಮ್ಮನಿಗೆ ಪ್ರಪಂಚದ ಅರಿವೇ ಇರ್ತಾ ಇರಲಿಲ್ಲ. ಇತ್ತ ಅಪ್ಪನ ಧ್ವನಿ ಕೇಳ್ತಿದ್ದಂಗೆ ಅಲ್ಲಿಯವರೆಗೆ ಅನಂತ್ ಭುಜದ ಮೇಲೆ ಆಟವಾಡುತ್ತಾ ಕುಳಿತಿದ್ದ ಆ ಇಬ್ಬರು ಅವಳಿ ಕಂದಮ್ಮಗಳು ತಕ್ಷಣ ಕೆಳಗಿಳಿದ್ರು. ಮೆಲ್ಲನೆ ಓಡುತ್ತಾ ಹೋಗಿ ನೆಲದ ಮೇಲೆ ಹರಡಿದ್ದ ಆಟದ ಮ್ಯಾಟ್ ಮೇಲೆ ಕುಳಿತುಕೊಂಡು ಅಲ್ಲಿ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದ್ದ ತಮ್ಮದೇ ಆಟಿಕೆಗಳ ಜೊತೆ ಆಟ ಆಡೋಕೆ ಶುರು ಮಾಡಿದ್ರು. ತಂದೆ ಪ್ರೀತಿಯಿಂದ ವಧುವಿನ ಕೆನ್ನೆಯನ್ನು ಸವರಿ ಪಕ್ಕದಲ್ಲೇ ಇದ್ದ ಕುರ್ಚಿಯ ಮೇಲೆ ಸುಸ್ತಾಗಿ ಕುಳಿತುಕೊಂಡ್ರು. ಅಷ್ಟರಲ್ಲೇ ಒಳಗಿನಿಂದ ಬಂದ ಹೆತ್ತ ತಾಯಿಯೂ ಸಹ ಮೌನವಾಗಿ ಬಂದು ಅವರ ಪಕ್ಕದಲ್ಲಿ ಆತಂಕದಿಂದ ಕುಳಿತುಕೊಂಡ್ಳು. ಇಡೀ ಹಾಲ್ನಲ್ಲಿ ಒಂದು ನಿಗೂಢ ಮೌನ ಆವರಿಸಿತು. ಸಭಾಂಗಣದಲ್ಲಿ ಸುತ್ತಲೂ ಕಣ್ಣನ್ನು ಹಾಯಿಸಿದ್ರು. ವೀಣಾ ಎಲ್ಲೂ ಕಾಣಿಸಲೇ ಇಲ್ಲ. ಈ ಮದುವೆ ವಿಷಯದ ಬಗ್ಗೆ ಮಾತುಕತೆ ಶುರುವಾದಾಗಿನಿಂದಲೂ ಕೂಡ ಅವಳು ನನ್ನ ಕಣ್ಣೆದುರಿಗೆ ಜಾಸ್ತಿ ಬರಲೇ ಇಲ್ಲ. ನಿಜ ಹೇಳಬೇಕಂದ್ರೆ ಅವಳು ನನ್ನ ಮುಂದೆ ಬರದೇ ಇದ್ದದ್ದೇ ನನಗೆ ಒಂದು ರೀತಿಯ ನೆಮ್ಮದಿಯನ್ನು ತಂದಿತ್ತು. ಇತ್ತ ನನ್ನ ತಂದೆ ಮತ್ತು ತಾಯಿ ತಮ್ಮ ಕಣ್ಣುಗಳಲ್ಲೇ ಏನನ್ನೋ ಸನ್ನೆ ಮಾಡ್ಕೊಳ್ತಾ ಸಾಂದರ್ಭಿಕವಾಗಿ ಮೌನವಾಗಿಯೇ ಯಾರಿಗೂ ತಿಳಿಯದ ರೀತಿಯಲ್ಲಿ ಮಾತಾಡ್ಕೊಳ್ತಾನೇ ಇದ್ದಾರೆ ಎಂಬುದು ನನಗೆ ತುಂಬ ಚೆನ್ನಾಗಿಯೇ ಗೊತ್ತಿತ್ತು. ಆದರೆ ನಾನು ಮಾತ್ರ ಅದಕ್ಕೆ ಅಷ್ಟಾಗಿ ಗಮನ ಕೊಡೋಕ್ಕೆ ಹೋಗಲಿಲ್ಲ.
ಯಾಕಂದರೆ ಮುಂದೆ ಇಲ್ಲಿ ಏನು ನಡೆಯಬಹುದು ಎಂಬ ಸಣ್ಣ ಊಹೆ ನನಗಾಗಲೇ ಇತ್ತು. ಅಷ್ಟರಲ್ಲೇ ಇದ್ದಕ್ಕಿದ್ದ ಹಾಗೆ ಆ ಪುಟ್ಟ ಮಕ್ಕಳ ಅಳುವಿನ ಶಬ್ದ ಕೇಳಿಸ್ತು. ಹಾಲ್ನಲ್ಲಿದ್ದ ಎಲ್ಲರ ಗಮನವು ತಕ್ಷಣ ಆ ಕಡೆಗೆ ತಿರುಗಿತ್ತು. ನೋಡಿದರೆ ಟಕ್ಕು ತನ್ನ ಪುಟ್ಟ ಕೈಯಲ್ಲಿದ್ದ ಗೊಂಬೆನ ಬಲವಂತವಾಗಿ ಎಳೆದಿದ್ದ. ಇಬ್ಬರ ಕೈಯಲ್ಲೂ ಒಂದೇ ತರಹದ ಬೇರೆ ಬೇರೆ ಗೊಂಬೆಗಳಿದ್ರೂ ಕೂಡ ಟಕ್ಕುನಿಗೆ ಅಕ್ಕುನ ಕೈಯಲ್ಲಿದ್ದ ಗೊಂಬೆಯ ಸದ್ದು ಕೇಳಬೇಕೆಂಬ ಆಟ. ಅದನ್ನೇ ಕಿತ್ಕೊಳ್ಳೋಕೆ ನೋಡ್ತಿದ್ದ. ಇದನ್ನು ನೋಡಿ ಅಮ್ಮ ತಕ್ಷಣ ಎದ್ದು ಹೋಗಿ ಅವನನ್ನು ಸಮಾಧಾನ ಮಾಡೋಕೆ ಯತ್ನಿಸಿದ್ರು. ಆದರೆ ಆ ಪುಟ್ಟ ಕಂದಮ್ಮ ಮಾತ್ರ ತನ್ನ ಹಠವನ್ನೇ ಬಿಡ್ತಾ ಇರಲಿಲ್ಲ. ಅವನ ಕೈ ಮತ್ತೆ ಮತ್ತೆ ಅದೇ ಗೊಂಬೆಯ ಕಡೆಗೇ ಹೋಗ್ತಾ ಇತ್ತು. ಇತ್ತ ಅಕ್ಕು ಮಾತ್ರ ಆ ಗೊಂಬೆಯನ್ನು ನೋಡಲು ಒಪ್ಪದೆ ಮಡಿಲಿಗೆ ಹಚ್ಕೊಳ್ತಾ ಇದ್ಲು. ಟಕ್ಕುನ ಆ ಒಂದು ಹಠವನ್ನು ನೋಡ್ತಿದ್ದಂಗೆ ನನಗೆ ಸತ್ತು ಹೋದ ಅಂಜು ನೆನಪಾದ. ಅವನು ಬದುಕಿದ್ದಾಗಲೂ ಅಷ್ಟೇ ಇದೇ ರೀತಿ ಮೊಂಡವಾದ ಆಟ ಮಾಡ್ತಿದ್ದ, ಜಗಮೊಂಡ. ಆ ಹಳೆ ನೆನಪುಗಳು ಮರುಕಳಿಸ್ತಿದ್ದಂಗೆ ಎತ್ತ ತಾಯಿಯ ಮುಖದಲ್ಲಿ ನೋವು ಮತ್ತು ಕಣ್ಣೀರು ಮತ್ತೆ ತುಂಬಿಕೊಂಡ್ವು. ಹಾಲ್ನಲ್ಲಿ ಮಕ್ಕಳ ಆ ರಗಳೆ, ಆ ಶಬ್ದ ನಿಲ್ಲದೆ ಇರುವುದನ್ನು ಕಂಡ ಅನಂತ್ ಮೆಲ್ಲನೆ ಟಕ್ಕುನನ್ನು ಎತ್ಕೊಂಡು ಬೆಡ್ರೂಮ್ ಕಡೆಗೆ ನಡೆದ. ಆ ಪುಟ್ಟ ಕಂದಮ್ಮ ಇನ್ನೂ ಬಿಕ್ಕಿ ಬಿಕ್ಕಿ ಅಳ್ತಾನೇ ಇತ್ತು. ಮಗುವನ್ನು ಹಾಸಿಗೆ ಮೇಲೆ ಕೂರಿಸಿ ಅನಂತ್ ತಕ್ಷಣ ತನ್ನ ಮೊಬೈಲನ್ನು ಆನ್ ಮಾಡಿ ಅದರಲ್ಲಿ ಏನೋ ಒಂದು ವಿಡಿಯೋ ಹಾಕಿ ಮಗುವಿನ ಕೈಗೆ ಇಟ್ಟಿದ್ದ. ಮ್ಯಾಜಿಕ್ ಥರ ಸ್ವಿಚ್ ಹೊತ್ತಿದ ತಕ್ಷಣವೇ ಆ ಮಗುವಿನ ಅಳೇ ನಿಂತೋಯ್ತು. ಕಣ್ಣಲ್ಲಿದ್ದ ಕಣ್ಣೀರು ಇನ್ನೂ ಒಣಗಿರಲಿಲ್ಲ. ಆದರೂ ಆ ಕಂದಮ್ಮ ಅನಂತನ ಮುಖ ನೋಡಿ ಮುಗ್ಧವಾಗಿ ನಗ್ತಾ ಇತ್ತು. ಆಮೇಲೆ ಮತ್ತೆ ಫೋನ್ ಕಡೆಗೆ ಮುಖ ತಿರುಗಿಸ್ತು. ಪ್ರೀತಿಯಿಂದ ಮಗುವಿನ ಗಲ್ಲ ಸವರಿದಾಗ ಆ ಮಗು ತಾನು ನೋಡ್ತಿದ್ದ ವಿಡಿಯೋಗೆ ಯಾರೋ ಅಡ್ಡಿ ಮಾಡ್ತಿದ್ದಾರೆ ಎನ್ನುವಂತೆ ಮುನಿಸ್ಕೊಂಡು ಕೈಯನ್ನು ತಳ್ತಿತ್ತು. ಆಮೇಲೆ ಮೆಲ್ಲನೆ ನಗುತ್ತಾ ಹಾಸಿಗೆಯ ಮೇಲೆ ಮಲ್ಕೊಂಡಿತ್ತು. ಮಗುವನ್ನು ಮಲಗಿಸಿದ ನಂತರ ಅನಂತ ಮನಸ್ಸಿನ ಆಲೋಚನೆಗಳು ತೀವ್ರವಾಗಲು ಶುರು ಮಾಡಿದ್ವು. ಅವನು ಹಾಸಿಗೆಯಿಂದ ಎದ್ದು ಗೋಡೆಯ ಮೇಲೆ ನೇತು ಹಾಕಲಾಗಿದ್ದ ತನ್ನ ಮದುವೆಯ ಫೋಟೋದ ಹತ್ತಿರ ನಡೆದ. ಫೋಟೋದಲ್ಲಿದ್ದ ಹೆಂಡತಿಯ ಮುಖವನ್ನು ಸವರುತ್ತಾ ಹೇಮಾ ಎಂದು ನೋವಿನಿಂದ ಕರೆಯುವಾಗ ಅವನ ಧ್ವನಿ ನಡುಗ್ತಾ ಇತ್ತು. ನಿನ್ನ ಈ ಅನಂತ ವೀಣಾಳನ ತನ್ನ ಬಾಳಲ್ಲಿ ಹೇಗೆ ತಾನೇ ಒಪ್ಪಿಕೊಳ್ತಾನೆ ಹೇಳು. ಇನ್ನು ಮುಂದೆ ಏನು ಹೇಳಲಾಗದೆ ಅವನು ಕೈಗಳನ್ನು ಮಡಚಿ ಗೋಡೆಗೆ ಮುಖ ಹೊರಗಿಸಿ ಬಿಕ್ಕಿ ಬಿಕ್ಕಿ ಹೇಳಲು ಶುರು ಮಾಡಿದ. ಮಧ್ಯೆ ಟಕ್ಕುನ ಸದ್ದಿಗೆ ತಿರುಗಿ ನೋಡಿದಾಗ ಮಗು ಫೋನ್ನಲ್ಲಿ ಯಾವುದೋ ವಿಡಿಯೋ ನೋಡಿ ಅದರ ಜೊತೆ ತಾನೂ ಆಡಲು ಪ್ರಯತ್ನಿಸಿರುವುದನ್ನು ಕಂಡಾಗ ಅನಂತನ ಒಣಗಿದ ತುಟಿಗಳ ಮೇಲೆ ತಿಳಿಯಾದ ಒಂದು ಸಣ್ಣ ನಗು ಮೂಡಿತು. ಒಂದು ಪುಟ್ಟ ಮಕ್ಕಳ ಬಗ್ಗೆ ಯೋಚನೆ ಮಾಡಿದ್ರೆ ನನಗೇನು ಮಾಡಬೇಕು ಅಂತಲೇ ತೋಚ್ತಿಲ್ಲ ಹೇಮಾ. ನಾನು ಪ್ರತಿ ವಾರ ಈ ಮನೆಗೆ ಬರೋದೇ ಈ 3 ಪುಟ್ಟ ಮಕ್ಕಳನ್ನು ನೋಡೋದಕ್ಕೆ. ನನ್ನ ಕೈಲಿ ಇವರನ್ನು ಬಿಟ್ಟು ಹೋಗೋಕ್ಕಾಗಲ್ಲ. ನನಗೆ ಹುಚ್ಚು ಹಿಡಿಯೋ ಹಾಗಾಗಿದೆ. ಮನಸ್ಸಿನ ಒಳಗಿದ್ದ ತಳಮಳ, ಒತ್ತಡ ಸಹಿಸಿಕೊಳ್ಳೋಕ್ಕೂ ಆಗ್ತಾ ಇಲ್ಲ. ಅನಂತನ ಜೇಬಿಗೆ ಕೈ ಹಾಕಿ ಸಿಗರೆಟ್ ಪ್ಯಾಕನ್ನು ಹೊರ ತೆಗಿತಾನೆ. ಹೇಮಾ ತನ್ನನ್ನು ಬಿಟ್ಟು ಹೋದ್ಮೇಲೆ ಅವನು ರೂಢಿಸ್ಕೊಂಡಂತಹ ಒಂದು ಕೆಟ್ಟ ಅಭ್ಯಾಸಗಳಿವು. ಕೆಲವು ಹಳೆಯ ನೆನಪುಗಳು ಮನಸ್ಸಿಗೆ ನುಗ್ಗಿ ಬಂದಾಗ ಬುದ್ಧಿ ನಿಯಂತ್ರಣ ಕಳೆದುಕೊಳ್ತದೆ. ಆ ಕಹಿ ಆಲೋಚನೆಗಳನ್ನು ಸ್ವಲ್ಪ ಸಮಯದವರೆಗೆ ಮರೆತು ಬಿಡಲು ಅವನು ಈ ಅಭ್ಯಾಸವನ್ನು ಶುರು ಮಾಡ್ದ. ಚಳಿಗಾಳಿಯ ಪರಿಮಳ ಅವನ ಚರ್ಮವನ್ನು ಸವರುತ್ತಿರುವಾಗ ತುಟಿಗಳ ಮಧ್ಯೆ ಸಿಗರೆಟ್ ಹಚ್ಚಿ ಕಿಟಕಿ ತೆರೆದು ಚಂದ್ರನನ್ನೇ ನೋಡುತ್ತಾ ನಿಂತ. ಕಣ್ಣು ಮುಚ್ಚಿ ಹೊಗೆಯನ್ನು ಆಳವಾಗಿ ಒಳಗೆಳೆದುಕೊಂಡ. ದೂರದಲ್ಲಿ ಪ್ರಕಾಶಮಾನವಾಗಿ ಹೊಳಿತಿದ್ದ ಆ 2 ನಕ್ಷತ್ರಗಳನ್ನು ನೋಡಿದಾಗ ಸತ್ತು ಹೋದ ತನ್ನ ಹೇಮಾ ಮತ್ತು ಅಂಜು ಇಬ್ಬರು ಅಲ್ಲಿಂದಲೇ ತನ್ನನ್ನು ನೋಡುತ್ತಿರುವಂತೆ ಭಾಸವಾಯಿತು. ನನ್ನ ಈ ಘೋರ ದುಃಖವನ್ನು ಅವರಾದರೂ ಅರ್ಥ ಮಾಡಿಕೊಳ್ಳಬೇಕಲ್ಲ ಎಂದು ಹೊಗೆಯನ್ನು ಊದುತ್ತಾ ಯೋಚಿಸಿದ್ದ ಅನಂತ್. ಇದ್ದಕ್ಕಿದ್ದಂತೆ ಹಿಂದಿನಿಂದ ತಾಯಿಯ ಧ್ವನಿ ಕೇಳಿ ಬೆಚ್ಚಿ ಬಿದ್ದ. ತಕ್ಷಣ ಕೈಯಲ್ಲಿದ್ದ ಸಿಗರೇಟನ್ನು ಕಿಟಕಿಯಿಂದ ಹೊರಗೆಸ್ದ. ಕೇವಲ ಹೆಸರಿಗಷ್ಟೇ 4 ಜನರ ಜೊತೆ ಮದ್ಯ ಸೇವಿಸ್ತಿದ್ದ ಮಗ ಇವತ್ತು ಒಂಟಿಯಾಗಿ ಹೀಗೆ ಸಿಗರೇಟ್ ಹೊಗೆಯಲ್ಲೇ ಮುಳುಗಿರುವುದನ್ನು ಕಂಡ ತಾಯಿ ಶಾರದಾಳ ಎದೆ ಒಂದು ಕ್ಷಣ ನಡುಗಿತು. ಅವಳು ಭಯಭೀತಳಾದ್ಲು. ನೋವು ಮತ್ತು ಕರುಣೆ ತುಂಬಿದ ಕಣ್ಣುಗಳಿಂದ ತನ್ನನ್ನೇ ನೋಡುತ್ತಿರುವ ತಾಯಿಯನ್ನು ಕಂಡಾಗ ಅನಂತನ ಮುಖವು ಸಣ್ಣಗಾಯಿತು. ನನ್ನ ಮಗ ಪ್ರತಿಕ್ಷಣ ಉಸಿರಾಡುತ್ತಾ ಶಿಕ್ಷೆ ಅನುಭವಿಸ್ತಿರೋ ಈ ಕಾಲ ಕಳೆದು ಹೋಗಲಿ ಅಂತ ದೇವರನ್ನು ಬೇಡ್ತೀನಿ ಮಗನೇ. ಆದರೆ ಎತ್ತ ಕರುಳಿಗೆ ನಿನ್ನ ಈ ಸ್ಥಿತಿಯನ್ನು ಸಹಿಸ್ಕೊಳ್ಳೋಕ್ಕಾಗಲ್ಲ. ಶಾರದಾ ಕಣ್ಣೀರಿಡುತ್ತಾ ಮಗನ ಹತ್ತಿರ ಬಂದ್ಲು. ಹೀಗೆ ಸಿಗರೇಟು ಕುಡಿತ ಅಂತ ನನ್ನ ಜೀವನವನ್ನು ನೀನೇ ಹಾಳು ಮಾಡ್ಕೋಬೇಡ ಮಗನೇ. ಹೇಮಾ ಹೋಗಿರಬಹುದು, ಆದರೆ ನಿನಗಾಗಿ ಒಂದು ಪುಟ್ಟ ಮಗಳಿದ್ದಾಳಲ್ವ, ಅವಳಿಗೋಸ್ಕರವಾದರೂ ನೀನು ಬದುಕಲೇಬೇಕಲ್ಲಪ್ಪ. ತಾಯಿ ಮಗನ ಕೈ ಹಿಡಿದು ಬೇಡ್ಕೊಂಡ್ಳು. ನಿನ್ನ ತಮ್ಮ ಬದುಕಿದ್ದಾಗ ನಮ್ಮ ಅಮ್ಮ ಯಾವಾಗಲೂ ಅವನಿಗೆ
ಅಜ್ಜು ನಿನ್ನ ಅಣ್ಣ ಅನಂತನ ನೋಡಿ ಕಲಿಯೋ, ಅವನ ಥರ ಬುದ್ಧಿವಂತನಾಗೋ ಅಂತ ಬುದ್ಧಿ ಹೇಳ್ತಾ ಇದ್ರು. ಆದರೆ ಇವತ್ತು ನಿನ್ನ ಈ ಸ್ಥಿತಿಯನ್ನು ನೋಡೋಕೆ ಆ ಹೆತ್ತ ಕರುಳಿಗೆ ಸಾಧ್ಯವಾಗ್ತಿಲ್ಲ ಅಪ್ಪ. ತಾಯಿ ಶಾರದಳ ಧ್ವನಿ ನಡುಗ್ತಾ ಇತ್ತು. ಅನಂತಾಯಿಯ ಮುಖವನ್ನು ನೋಡದಿದ್ರೂ ಕೂಡ ಆ ನಡುಗುವ ಧ್ವನಿಯನ್ನು ಕೇಳಿಯೇ ಅವಳ ಕಣ್ಣುಗಳು ಕಣ್ಣೀರಿನಿಂದ ತುಂಬಿ ತುಳುಕ್ತಾ ಇದ್ವು ಎಂಬುದು ಅವನಿಗೆ ಚೆನ್ನಾಗಿ ಅರ್ಥ ಆಯಿತು. ಇಲ್ಲ ಅಮ್ಮ, ನನ್ನ ಕೈಲಿ ಇನ್ನು ಮುಂದೆ ಈ ನೋವನ್ನು ತಡ್ಕೊಳಕ್ಕಾಗೋದಿಲ್ಲಮ್ಮ. ಅನಂತ್ ಹತಾಶೆಯಿಂದ ಗೋಡೆಗೆ ತಲೆಯನ್ನೇ ಚೆಚ್ಕೊಂಡ. ನನ್ನ ಹತ್ರ ಸುಳ್ಳು ಹೇಳ್ಬೇಡ ಮಗನೇ. ಆಸ್ಪತ್ರೆಯಲ್ಲಿ ಅವತ್ತು ರಾತ್ರಿ ನಡೆದಿದ್ದೆಲ್ಲ ನಮಗೆ ಗೊತ್ತಾಗಿದೆ ಕಣೋ. ನೀನೊಬ್ಬ ಜವಾಬ್ದಾರಿಯುತವಾದ ಡಾಕ್ಟರ್ ಆಗಿ ನಿನ್ನ ಮೇಲಿಟ್ಟಿರೋ ನಂಬಿಕೆಯಿಂದಲೇ ಪ್ರತಿಯೊಬ್ಬ ರೋಗಿಯೂ ಕೂಡ ತನ್ನ ಜೀವವನ್ನು ನಿನ್ನ ಕೈಗಿಟ್ಟು ಬರ್ತಾರೆ. ಆದರೆ ನಿನ್ನ ಒಂದು ಸಣ್ಣ ಅಜಾಗರೂಕತೆ, ಆ ಒಂದು ಸಣ್ಣ ತಪ್ಪು, ಆ ಒಂದು ಅಮೂಲ್ಯವಾದ ಜೀವವನ್ನೇ ಬಲಿ ತಗೊಂಡ್ಬಿಡ್ತು. ತಾಯಿ ಶಾರದಾ ಭಾರವಾದ ನಿಟ್ಟುಸಿರಿನೊಂದಿಗೆ ಆ ಘೋರ ರಹಸ್ಯವನ್ನು ಹೊರಹಾಕ್ತಾ ಇದ್ದಾಳೆ. ತಾಯಿಯ ಆ ಮಾತಿಗೆ ಅನಂತ್ ಮರು ಮಾತನಾಡಲು ಸಾಧ್ಯವೇ ಆಗಲಿಲ್ಲ. ನಿಶ್ಶಬ್ದವಾಗಿ ಬಿಟ್ಟ. ತನ್ನ ಇಡೀ ವೃತ್ತಿ ಜೀವನದಲ್ಲೇ ತಲೆ ಎತ್ತಿ ಬದುಕಿದ್ದ ಆ ಡಾಕ್ಟರ್ ಇವತ್ತು ಈ ರೀತಿ ಅಪರಾಧಿ ತರಹ ತಲೆ ತಗ್ಗಿಸಿ ನಿಲ್ಲಬೇಕಾದ ಪರಿಸ್ಥಿತಿ ಬರ್ತದೆ ಎಂದು ಅವನು ಕನಸು ಮನಸ್ಸಿನಲ್ಲೂ ಯೋಚಿಸಿರಲಿಲ್ಲ. ಮಗನ ಈ ದುಸ್ಥಿತಿಯನ್ನು ನೋಡಿದ ತಾಯಿ ಮೆಲ್ಲನೆ ಅವನ ಪಕ್ಕಕ್ಕೆ ಬಂದು ಮಮತೆಯಿಂದ ಅವನ ತನ್ನ ಎದೆಗೆ ಹತ್ತಿರವಾಗಿ ಅಪ್ಕೊಂಡ್ಳು. ಇತ್ತ ಅನಂತ್ಗೂ ಸಹ ಆ ಕ್ಷಣದಲ್ಲಿ ತನ್ನ ಇಡೀ ಪ್ರಪಂಚದ ದುಃಖವನ್ನು ಸರಿದು ಹಗುರವಾಗಲು ಒಂದು ಭುಜದ ಆಸರೆ ಖಂಡಿತ ಬೇಕಿತ್ತು. ತಾಯಿಯ ಬೆಚ್ಚಗಿನ ಅಪ್ಪುಗೆಯಲ್ಲಿ ಜಗತ್ತಿನ ಎಲ್ಲವನ್ನ ಮರೆತ ಆ ಜವಾಬ್ದಾರಿಯುತ ವೈದ್ಯ ಮಗುವಿನಂತೆ ತಾಯಿಯ ಹೆಗಲ ಮೇಲೆ ಮುಖವನ್ನಿಟ್ಟು ಬಿಕ್ಕಿ ಬಿಕ್ಕಿ ಕಣ್ಣೀರನ್ನು ಸುರಿಸೋಕೆ ಶುರು ಮಾಡಿದ. ತನ್ನ ಶರ್ಟ್ ಪೂರ್ತಿಯಾಗಿ ಒದ್ದೆಯಾಗುತ್ತಿರುವುದನ್ನು ಕಂಡ ಅನಂತ್ಗೆ ತಾನು ಮಾತ್ರವಲ್ಲದೆ ತನ್ನ ಹೆತ್ತ ತಾಯಿಯು ತನ್ನದೇ ನೋವನ್ನೆದು ಒಳಗೊಳಗೆ ಕರಗಿ ಅಳುತ್ತಿದ್ದಾಳೆ ಎಂಬುದು ಅರಿವಾಯಿತು. ಆದರೆ ಆ ಮುಚ್ಚಿದ ಕೋಣೆಯ ಹೊರಗಡೆ ನಿಂತು ಅನಂತ್ ಮತ್ತು ತಾಯಿಯ ನಡುವೆ ನಡೆಯುತ್ತಿದ್ದಂತಹ ಈ ಒಂದು ಆಘಾತಕಾರಿ ಸಂಭಾಷಣೆ ನೋವನ್ನು ಕದ್ದು ಕೇಳ್ತಿದ್ದಂತಹ ವೀಣಾ ಮತ್ತು ಶ್ರೀಧರ್ ಇಬ್ಬರ ಕಣ್ಣೀರು ಹಾಕುತ್ತಾ ಆ ಅಸಲಿ ರಹಸ್ಯ ಏನೆಂದು ತಿಳಿಯದೆ ತೀವ್ರ ಗೊಂದಲಕ್ಕೆ ಒಳಗಾದರೂ ಆಕಾಶದ ಕಡೆ ಮುಖ ಮಾಡಿ ನಿಂತರು. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ನೋಟಿಫಿಕೇಷನ್ನ ಆನ್ ಮಾಡಿ ಇಟ್ಕೊಳ್ಳೋದನ್ನು ಮರಿಬೇಡಿ ಪ್ಲೀಸ್. ಕತೆ ಮುಂದುವರಿಯುತ್ತೆ. ಇನ್ನು ಮುಂದೆ ಏನಾಗಬೇಕು ಅನ್ನುವಂತಹ ಒಂದು ಕ್ಯೂರಿಯಾಸಿಟಿ ನಿಮಗಿದ್ರೆ ಏನಾಗಬಹುದು ಅಂತ ಪ್ಲೀಸ್ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸೋದನ್ನು ಮರಿಬೇಡಿ ಪ್ಲೀಸ್.